ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ನೀವು ಏನಾದರೂ ತಮ್ಮ ಒಂದು ಹಳೆಯ ಬ್ಯಾಂಕ್ ಖಾತೆಗಳಲ್ಲಿ ಏನಾದರೂ ಹಣವನ್ನು ಇಟ್ಟಿದ್ರೆ, ಆ ಒಂದು ಹಣವನ್ನು ಹಿಂಪಡೆಯಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಒಂದು ರೀತಿ ಸಹಾಯವನ್ನು ಕೂಡ ಮಾಡುವಂಥದ್ದು. ಆದರೆ ನಿಮ್ಮ ಅಥವಾ ನಿಮ್ಮ ಒಂದು ಕುಟುಂಬದವರ ಖಾತೆಯಲ್ಲಿ ಆ ಒಂದು ಹಣವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆ ಒಂದು ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿಯ ನಿಧಿಯಲ್ಲಿ ಕೂಡ ಇರಬಹುದು. ಆದರೆ ನೀವು ಈಗಾಗಲೇ ಕ್ಲೈಮನ್ನು ಮಾಡಬಹುದು. ಏಕೆಂದರೆ ಆ ಒಂದು ಕ್ಲೈಮನ್ನು ಮಾಡಲಿಕ್ಕೆ ವೆಬ್ಸೈಟನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟನ್ನು ಪರಿಶೀಲನೆ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಕ್ಲೈಮನ್ನು ಮಾಡ್ಕೊಳ್ಬಹುದು. ಆದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಆನಂತರ ಪಾಸ್ಪೋರ್ಟ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಇವುಗಳ ಒಂದು KYCಯನ್ನು ಸಲ್ಲಿಸಿ ನಿಮ್ಮಲ್ಲಿರತಕ್ಕಂಥ ಒಂದು ಹಣವನ್ನು ಹಿಂಪಡೆದುಕೊಳ್ಳಬಹುದು. ಆದರೆ ಬಡ್ಡಿಯೊಂದಿಗೆ ಅನ್ವಯವಾದರೂ ಕೂಡ ಬರಬಹುದು. ಆದರೆ ಕ್ಲೈಮನ್ನು ಮಾಡಲಾರದಂಥ ಒಂದು ಠೇವಣಿಗಳನ್ನು ವಿಶೇಷವಾಗಿರತಕ್ಕಂಥ ಶಿಬಿರಗಳನ್ನು ಕೂಡ ನಡೆಸುವಂಥದ್ದು. ಆದರೆ ಆ ಒಂದು ಶಿಬಿರವನ್ನು ನಡೆಯುವಂಥದ್ದು 2025ರ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಡೆಯುವಂಥದ್ದು. ಎಲ್ಲರೂ ತಮ್ಮ ಒಂದು ಖಾತೆಗಳಿಗೆ ಸಂಬಂಧಪಟ್ಟಂತೆ ಜಾಗರೂಕರಾಗಿರಿ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.